ಏನ್ ಪರ್ಫಾರ್ಮೆನ್ಸ್ ಗುರು ಜೋಕೋಬ್ ಡುಫಿ ಆರ್-ಸಿ-ಬಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರೋದಂತ ಹೌದು. ಇವತ್ತಿನ ಮ್ಯಾಚ್ ನೋಡ್ತಾ ಇದ್ರೆ ಅಂತೂ 100% ಒನ್ ಆಫ್ ದ ಬೆಸ್ಟ್ ಮ್ಯಾಚ್. ಯಾಕಪ್ಪ ಅಂತ ಹೇಳಿದ್ರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನ ಫಸ್ಟ್ T20 ಮ್ಯಾಚ್ ಅಲ್ಲಿ ಎಸ್ ನಮ್ಮ ಇಂಡಿಯನ್ ಟೀಮ್ ಅಂತೂ ಸಿಕ್ಕಾಪಟ್ಟೆ ಲತ್ತೆ ಹೊಡೆದುಕೊಂಡಿರೋದಂತ ಹೌದು. ಅಂದ್ರೆ ಫಸ್ಟ್ ಅಲ್ಲೇ ಬೇಗನೆ ವಿಕೆಟ್ ನ ತೆಗೆದುಕೊಂಡು ಇಶಾನ್ ಕಿಶನ್ ಸಂಜು ಸ್ಯಾಮ್ಸನ್ ಅವ್ರದ್ದು. ಅದರ ನಂತರ ಒನ್ ಆಫ್ ದ ಬೆಸ್ಟ್ ಪಾರ್ಟ್ನರ್ಶಿಪ್ ಬಂದಿರುವಂತ ಸೂರ್ಯಕುಮಾರ್ ಯಾದವ್ ಅಂಡ್ ಅಭಿಷೇಕ್ ಶರ್ಮಾ ಕ್ವಿಕ್ ಸ್ಟಾರ್ಟ್. ಅಭಿಷೇಕ್ ಶರ್ಮಾ ಅವರು ಅಂತ 84 ರನ್ಸ್ ಏನು ಇಲ್ಲ, ಒಂಥರ ನೀರ್ ಕುಡ್ದ ತರ ಆ ರೀತಿ ಹೊಡೆದ್ ಬಿಸಾಕ್ದು. ನ್ಯೂಜಿಲೆಂಡ್ ನಮ್ಮ ಬೌಲರ್ಸ್ ಗಳಿಗಂತೂ ತದ್ದ ಬಿದ್ದೆ ಆಗೋಯ್ತು. ಸಿಕ್ಕಾಪಟ್ಟೆ ದಿನ ಆಗಿತ್ತು ನನ್ನ ಪ್ರಕಾರ ಅವ್ರು ಬ್ಯಾಟ್ ಇಂದ ರನ್ಸ್ ಬರ್ದೆ. ಸಿಕ್ಕಾಪಟ್ಟೆ ದಿನ ಆದ್ಮೇಲೆ ಅವ್ರು ಒಳ್ಳೆ ಚಾನ್ಸಸ್ ಕ್ರಿಯೇಟ್ ಆಯ್ತು. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನೇ ಕೊಟ್ಟಿರುವಂತ ಅಭಿಷೇಕ್ ಶರ್ಮಾ ಅವರು 84 ರನ್ಸ್, ಒನ್ ಆಫ್ ದ ಬೆಸ್ಟ್ ಸ್ಟ್ರೈಕ್ ರೇಟ್ 230 ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬಂದಿರುವಂತ ರನ್ಸ್. ಅದು ಕೂಡ ಅಭಿಷೇಕ್ ಶರ್ಮಾ 8 ಸಿಕ್ಸಸ್ ಏನು ಹೊಡೆದಿರುವಂತದ್ದು. ಒಂದೊಂದು ಸಿಕ್ಸ್ ನೋಡಿದ್ರೆ ಏನು ಡೆರೆಕ್ ಮಿಚರ್ ಒನ್ ಆಫ್ ದ ಬೆಸ್ಟ್ ಸೇವ್ ಮಾಡಿದ, ಅದು ಕೂಡ ಆಗ್ಲಿಲ್ಲ. ಆದ್ರೆ ಇವರು ನಮ್ ಇಂಡಿಯಾ ಬ್ಯಾಟಿಂಗ್ ಲೈನಪ್ ಮೇಲೆ ಮಾತಾಡುವ. ರಿಂಕು ಸಿಂಗ್ ಅವರು, ಎಸ್ ರಿಂಕು ಸಿಂಗ್ ಅವರು 22 ಬಾಲ್ಸ್ 40 ರನ್ಸ್, ಒನ್ ಆಫ್ ದ ಕ್ರೂಷಿಯಲ್ ಮೂವ್ಮೆಂಟ್. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವರು ಕಾಂಟ್ರಿಬ್ಯೂಷನ್, ಸೂರ್ಯಕುಮಾರ್ ಯಾದವ್ ಅವರು ಕೂಡ ಬೆಸ್ಟ್ ಟಚ್ ಅಲ್ಲಿ ಬರ್ತಾ ಇರುವಂತದ್ದು ನೋಡ್ತಾ ಇರೋ ಮಟ್ಟಿಗೆ. ಇದೆಲ್ಲ ಸೇರ್ಸ್ಕೊಂಡ್ರು ಕೂಡ 238 ರನ್ಸ್, 12 ಓವರ್ಗೆ 170 ರನ್ ಹತ್ತತ್ರ ಬಂದಿರುವಂತ ನಮ್ಮ ಇಂಡಿಯನ್ ಟೀಮ್. ಆ ರೀತಿ 14 ಓವರ್ಗೇನು ಆ ರೀತಿ ಅವರು ಬೆಸ್ಟ್ ಬ್ಯಾಟಿಂಗ್ ಆಟ ಆಡಿರುವಂತ ನಮ್ಮ ಇಂಡಿಯನ್ ಟೀಮ್. ಅದೇ ರೀತಿ 238 ರನ್ಸ್ಗೆ 7 ವಿಕೆಟ್ಸ್ ಆಯ್ತು ಒಟ್ನಲ್ಲಿ 20 ಓವರ್ಸ್ ಅಲ್ಲಿ. ಇದ್ರಲ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಯಾರು ಹೊಡಿಸ್ಕೊಂಡಿರ್ಬೋದು ಅಂತ ನೀವು ಲೆಕ್ಕ ಹಾಕಿ ನೋಡುವ. ಯಾಕಪ್ಪ ನ್ಯೂಜಿಲೆಂಡ್ ನ ಆಲ್ ಬೌಲರ್ಸ್ ಗಳು 100% ಹೊಡಿಲೇಬೇಕು. 10 ರನ್ ರೇಟ್ ಅಂತೂ ಲೆಕ್ಕಕ್ಕೆ ಇಲ್ಲ, ಆ ರೀತಿ ಹೊಡಿಬೇಕು 238 ರನ್ಸ್ ಅಂತ ಬಂದ್ರೆ. ಆದ್ರೆ ನೋಡ್ತಾ ಇರೋ ಮಟ್ಟಿಗೆ ಎಲ್ಲರದು ನೀವು ನೋಡ್ತಾ ಇರ್ಬೋದು ಎಕಾನಮಿಕಲ್ ರೇಟ್. ಇಲ್ಲಿ ಕ್ಲರ್ಕ್ ದಾಗಿರ್ಬೋದು 10 ಪ್ಲಸ್ ಇರುವಂತದ್ದು, ಅದೇ ರೀತಿ ಕೆಲ್ ಜೆಮಿನ್ಸನ್ ದಾಗಿರೋದು 10 ಪ್ಲಸ್ ಇರುವಂತದ್ದು, ಮಿಚೆಲ್ ಸ್ಯಾಂಟ್ನರ್ದು 10 ಪ್ಲಸ್ ಇರುವಂತದ್ದು, ಅಂಡ್ ಇಲ್ಲಿ ಇಷ್ಟು ಸೌದಿ ಅವ್ರದ್ದು ಕೂಡ 10 ಪ್ಲಸ್, ರಚಿನ್ ರವೀಂದ್ರ, ಆಲ್ ಪ್ಲೇಯರ್ಸ್ ಗಳದ್ದು ಕೂಡ ನೋಡ್ತಾ ಇದ್ರೆ ಎಲ್ಲರದು 10 ಪ್ಲಸ್ ರನ್ ರೇಟ್ ಇರುವಂತ ಎಕಾನಮಿಕಲ್ ರೇಟ್. ಇದೆಲ್ಲವನ್ನು ನೋಡ್ತಾ ನಿಮ್ಗೆ ಏನ್ ಅನ್ಸುತ್ತೆ? ಇದರಲ್ಲಿ ನಮ್ಮ ಆರ್-ಸಿ-ಬಿ ಒನ್ ಆಫ್ ದ ಬೆಸ್ಟ್ ಜೋಕೋಬ್ ಡುಫಿ, ಎಸ್ ಹೇಳ್ತಿದ್ದೆ ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಟಫೆಸ್ಟ್ ಬೌಲರ್ ಆಗ್ತಾರೆ ನಮ್ಮ ಆರ್-ಸಿ-ಬಿಗೆ. ಒನ್ ಆಫ್ ದ ಜೆನ್ಯೂನ್ ಪಿಕ್ ನಮ್ಮ ಆರ್-ಸಿ-ಬಿ ಮಾಡಿರುವಂತದ್ದು ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ಪರ್ಫಾರ್ಮೆನ್ಸ್ ಎಲ್ರಿಗೂ ಇಕ್ಕಿದ್ರು ಕೂಡ ಅವ್ರು ಮತ್ತೆ ನಮ್ಮ ಇಂಡಿಯಾ ಬ್ಯಾಟರ್ಸ್ ಇಕ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು 2 ವಿಕೆಟ್, ಅದು ಕೂಡ 27 ರನ್ಸ್ಗೆ ಜೆನ್ಯೂನ್ 6.85 ಎಕಾನಮಿಕಲ್ ರೇಟ್ ಮೂಲಕ ಜೋಕೋಬ್ ಡುಫಿ ಅವರು ನಮ್ಮ ಆರ್-ಸಿ-ಬಿ ಒನ್ ಆಫ್ ದ ಬೆಸ್ಟ್. ಜಾಶ್ ಹೆಜಲ್ವುಡ್ ಏನಾದ್ರು ಅನ್ಅವೈಲಬಲ್ ಆದ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ, ಅಥವಾ ಏನಾದ್ರು ರೂಲ್ಡ್ ಔಟ್ ಆದ್ರೆ, ಸಿಚುವೇಶನ್ ಏನಾದ್ರು ಖರಾಬ್ ಇದ್ದೆ ಜಾಶ್ ಹೆಜಲ್ವುಡ್ ಅವ್ರ ವಿರುದ್ಧ, ನಮ್ಮ ಆರ್-ಸಿ-ಬಿ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ. ಇಲ್ಲಿ ಆರ್-ಸಿ-ಬಿ ಈಸಿಯಾಗಿ ಜೋಕೋಬ್ ಡುಫಿ ಅವ್ರನ್ನ ಇಳಿಸ್ಕೊಳ್ಬಹುದಾಗತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟದ್ದು. ಎಸ್ ಯಾಕಪ್ಪ ಈ ರೀತಿ ಒನ್ ಆಫ್ ದ ಬೆಸ್ಟ್ ಎಕಾನಮಿಕಲ್ ರೇಟ್ ಯಾರು ಕೂಡ ಇನ್ನೂವರೆಗೂ ಕೂಡ ಮೇಂಟೈನ್ ಮಾಡ್ಲಿಲ್ಲ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿ ಹೊಡಿತಿರುವಂತ ಅಭಿಷೇಕ್ ಶರ್ಮಾ ಅವರು ಕ್ವಿಕ್ ಸ್ಟಾರ್ಟ್, ಅದೇ ರೀತಿ ನಮ್ಮ ಆರ್-ಸಿ-ಬಿ ಅಂಡ್ ಇಂಡಿಯನ್ ಟೀಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ. ಇಂಡಿಯನ್ ಟೀಮ್ ಸಿಕ್ಕಾಪಟ್ಟೆ ಬೇಜಾರು, ಆದ್ರೆ ನಮ್ಮ ಆರ್-ಸಿ-ಬಿ ಫ್ಯಾನ್ಸ್ ಗಂತೂ ಸಿಕ್ಕಾಪಟ್ಟೆ ಖುಷಿ ಈ ರೀತಿ ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿರೋದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್-ಸಿ-ಬಿ ಮೇನ್ ಹಾಕೊಂಡು ಬೇಕಾಗಿತ್ತು. ಎಸ್ ಇದ್ದಾರೆ ನುವನ್ ತುಷಾರ್ ಅವರು ಇರೋದು, ಅದೇ ರೀತಿಯಾಗಿ ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಆರ್-ಸಿ-ಬಿಗೆ ಸಿಕ್ಕಾಪಟ್ಟೆ ಖುಷಿ ಅಂಡ್ ಫ್ಯಾನ್ಸ್ಗೆ ಆಕ್ಚುಲಿ ಹಾಕೊಂಡು ಹೇಳ್ಬೇಕು ಅಂತ ಹೇಳಿದ್ರೆ. ಅಂಡ್ ನಮ್ಮ ಇಂಡಿಯನ್ ಟೀಮ್ ಏನು ರಿಂಕು ಸಿಂಗ್ ಅವರು ಒನ್ ಆಫ್ ದ ಬೆಸ್ಟ್ ಎಂಕು, ಅಂಡ್ ಅಲ್ಲಿ ಮೇನ್ ಹಾಕೊಂಡು ಅಭಿಷೇಕ್ ಶರ್ಮಾ ಅವ್ರ ಹತ್ರನೇ ಇವ್ರಿಗೆ ಹೊಡಿಲಿಕ್ಕೆ ಆಗ್ಲಿಲ್ಲ, ಮತ್ತೆ ಯಾರ ಹತ್ರನು ಆಗಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಆರ್-ಸಿ-ಬಿ ಫ್ಯಾನ್ಸ್ ಗಂತೂ ಸಿಕ್ಕಾಪಟ್ಟೆ ಜಾಶ್ ಹೆಜಲ್ವುಡ್ ಅವರು ಅನ್ಅವೈಲಬಲ್ ಆದ್ರೂ ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಕಪ್ ಪ್ಲೇಯರ್ಸ್ ನುವಾನ್ ತುಷಾರ್ ಅಂಡ್ ಜೋಕೋಬ್ ಡುಫಿ ಅವರು. ಈ ರೀತಿ ಎಕಾನಮಿಕಲ್ ರೇಟ್ ಇದೆ 100%, ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ನಮ್ಮ ಆರ್-ಸಿ-ಬಿ ಫ್ಯಾನ್ಸ್ ಅಂಡ್ ಆರ್-ಸಿ-ಬಿ ಮ್ಯಾನೇಜ್ಮೆಂಟ್ ಗೆ ಮೇನ್ ಹಾಕೊಂಡು. ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಿಷ್ಟು ಜೋಕೋಬ್ ಡುಫಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇವತ್ತಿನ ಮ್ಯಾಚ್ ಅಲ್ಲಿ, ಅದು ಕೂಡ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ T20 ಮ್ಯಾಚ್ ಅನ್ನು ತಿಳಿಸ್ಕೊಟ್ಟಿದ್ದೇನೆ. ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ. ನೀವು ಹೆಚ್ಚಿನ IPL ಅಂಡ್ ಕ್ರಿಕೆಟ್ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.